ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಮೇನ್ ಇಂಪಾರ್ಟೆಂಟಾಗಿ ನಿಮಗೆ ಸಮಾಜ ವಿಜ್ಞಾನ 29/3/2025 ನಡೆಯುವಂತಹ ಸೋಷಿಯಲ್ ಸೈನ್ಸ್ ಪರೀಕ್ಷೆಗೆ ನಿಮಗೆ ಹಿಂದೆ ಬೋರ್ಡ್ ಎಕ್ಸಾಮ್ಗೆ ಕೇಳಿದಂತಹ ಮೋಸ್ಟ್ ಇಂಪಾರ್ಟೆಂಟ್ 2022ರಲ್ಲಿ ಕೇಳಿದಂತಹ ಒಂದು ಬೋರ್ಡ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳೊಂದಿಗೆ ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ, ಈ ಒಂದು ಬೋರ್ಡ್ ಪರೀಕ್ಷೆಯಲ್ಲಿ ಕೇಳಿದಂತಹ ಎಷ್ಟೋ ಕ್ವಶನ್ಸ್ಗಳು ಇವಾಗ 2024-25 ನಾಳೆ ನಡೆಯುವಂತಹ 29/3/2025 ಗ್ಯಾರಂಟಿ ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗ್ತದೆ. ಬನ್ನಿ, ಹಾಗಾದರೆ ಯಾವ ರೀತಿ ನೀವು ಬೋರ್ಡ್ ಪರೀಕ್ಷೆಗೆ ಬರೀಬೇಕು, ಕೀ ಆನ್ಸರ್ಸ್ಗಳು ಯಾವ ರೀತಿ ಬರೀಬೇಕು, ಬರೆದ್ರೆ ನಿಮಗೆ ಔಟ್ ಮಾರ್ಕ್ಸ್ ಸಿಗುತ್ತೆ ಅನ್ನೋ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಬನ್ನಿ, ಫಸ್ಟ್ ಆಫ್ ಆಲ್ ನಿಮಗೆ 80 ಮಾರ್ಕ್ಸಿಗೆ ಪರೀಕ್ಷೆ ಇರುತ್ತೆ. ಮೊಟ್ಟ ಮೊದಲು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳೊಂದಿಗೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅಂದರೆ ಟೋಟಲ್ 8 ಪ್ರಶ್ನೆಗಳು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಇರ್ತದೆ. ಬನ್ನಿ, ಹಾಗಾದರೆ ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ಯಾರು ಅಂತ ಕೇಳಿದ್ದಾರೆ. ಉತ್ತರ ವಾಸ್ಕೋ ಡ ಗಾಮ. ಅಂದರೆ ಅವರು ಕೊಲಂಬಸ್, ವಾಸ್ಕೋ ಡ ಗಾಮ, ಅಲ್ಮೇಡ್ ಮತ್ತು ಅಲ್ಬುಕರ್ಕ್ 4 ಆಪ್ಷನ್ಸ್ಗಳನ್ನು ಕೊಡ್ತಾರೆ. ಈ 4 ಆಪ್ಷನ್ಸ್ಗಳಲ್ಲಿ ಈ ಒಂದು ಪ್ರಶ್ನೆಗೆ ಯಾವ ಒಂದು ಉತ್ತರ ಸರಿಯಾಗಿರುತ್ತೆ ಅದನ್ನು ಮಾತ್ರ ಆಯ್ಕೆ ಮಾಡಿ ಬರೀಬೇಕು. ಯಾವ ಉತ್ತರಪ್ಪ ಅಂದರೆ ಆಪ್ಷನ್ ಬಿ, ಇಲ್ಲಿ ವಾಸ್ಕೋ ಡ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ್ದಾರೆ. ಓಕೆನಾ. ನೆಕ್ಸ್ಟ್, ಅಲಿ ಸಹೋದರರು ಮುನ್ನಡೆಸಿದ ಚಳುವಳಿ ಯಾವುದು ಅಂದರೆ ಖಿಲಾಫತ್. ವಿಶ್ವದ ಯಾವುದೇ ಶಕ್ತಿ ಬಣಕ್ಕೂ ಸೇರದೇ ಇರುವ ನೀತಿ ಯಾವುದು ಅಂದರೆ ಅಲಿಪ್ತ ನೀತಿ. 4ನೇದು, ಇವುಗಳಲ್ಲಿ ಸಂಭಾವನೆ ರಹಿತ ದುಡಿಮೆಗೆ ಉತ್ತಮ ಉದಾಹರಣೆ ಯಾವುದು ಅಂದರೆ ಗೃಹಿಣಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಾರಂಭಿಸಿದಂತಹ ಪತ್ರಿಕೆ ಯಾವುದು? ಮೂಕನಾಯಕ ಪತ್ರಿಕೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟು, ನಾಗಾರ್ಜುನ ಸಾಗರ ವನ್ಯಜೀವ ಧಾಮವು ಇರುವ ರಾಜ್ಯ ಯಾವುದು ಅಂದರೆ ತೆಲಂಗಾಣ. ಉತ್ತರ ತೆಲಂಗಾಣ. ಭಾರತದಲ್ಲಿ 3 ಹಂತದ ಪಂಚಾಯಿತಿಗಳನ್ನು ಅಸ್ತಿತ್ವಕ್ಕೆ ತಂದ ಸಂವಿಧಾನದ ತಿದ್ದುಪಡಿ ಯಾವುದು ಅಂದರೆ 73ನೇ ತಿದ್ದುಪಡಿ. ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವಿವರಿಸಬಹುದಾದ ಖಾತೆ ಯಾವುದು ಅಂದರೆ ಚಾಲ್ತಿ ಖಾತೆ. ಹಾಗಾದರೆ ನೆಕ್ಸ್ಟು ನಿಮಗೆ 8 ಬಹು ಆಯ್ಕೆ ಆದಮೇಲೆ 8 × 1 = 8. ಅಂದರೆ ನಿಮಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅನ್ನೋದು 8 ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡಿ ಬನ್ನಿ, ವೆಲ್ಲೆಸ್ಲಿಯು ಏಕೆ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದನು ಅಂದರೆ ವೆಲ್ಲೆಸ್ಲಿಯ ಪ್ರಿಯ ನೀತಿಯಿಂದ ಕಂಪ್ನಿಗೆ ನಷ್ಟವಾಗಿದ್ದರಿಂದ ಅವನೇನು ಮಾಡ್ತಾನೆ. ನೆಕ್ಸ್ಟ್, ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು ಅಂದರೆ ಬಾಬು ರಾಜೇಂದ್ರ ಪ್ರಸಾದ್ರವರು. ಪ್ರತಿ ವರ್ಷ ಮಾನವ ಹಕ್ಕುಗಳ ದಿನವನ್ನು ಎಂದು ಆಚರಿಸ್ತೀವಿ ಅಂದರೆ ಡಿಸೆಂಬರ್ 10ರಂದು ನಾವು ಮಾನವ ಹಕ್ಕುಗಳ ಒಂದು ದಿನವನ್ನು ಆಚರಿಸ್ತೇವೆ. ಜನಮಂದೆ ಎಂದರೇನು ಅಂದರೆ ಜನಮಂದೆ ಎಂದರೆ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನಡೆದಿರುವಂತಹ ಜನರಾಶಿಯನ್ನು ನಾವು ಜನಮಂದೆ ಎಂದು ನಾವು ಕರಿತೇವೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ಅಂದರೆ ನೀಲಗಿರಿ ಬೆಟ್ಟಗಳು ಅಂತ ಹೇಳ್ಬೋದು. ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವ ಅರಣ್ಯಗಳ ವಿಧ ಯಾವುದು ಅಂದರೆ ಮ್ಯಾಗ್ರೋವ್ ಅಂತ ಹೇಳ್ಬೋದು. ರಾಷ್ಟ್ರೀಯ ವರಮಾನ ಎಂದರೇನು ಅಂದರೆ ಇಲ್ಲಿ ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದಿಸುವ ಎಲ್ಲ ಸರಕು ಸೇವೆಗಳ ಒಟ್ಟು ಮೌಲ್ಯವಾಗಿರ್ತದೆ. ವಿಪ್ರೋ ತಂತ್ರಜ್ಞಾನ ಸಂಸ್ಥೆ ಸ್ಥಾಪಕರು ಯಾರು? ಅಜಿಮ್ ಪ್ರೇಮ್ಜಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸುವುದು. ಬಕ್ಸಾರ್ ಕದನದ ಪರಿಣಾಮಗಳೇನು ಅಂದರೆ ಇಲ್ಲಿ 8 × 2 ಅಂದರೆ 2 ರಿಂದ 4 ವಾಕ್ಯಗಳಲ್ಲಿ ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳದ್ದು ನಿಮಗೆ ಪ್ರಶ್ನೆಗಳು ಬರ್ತದೆ. ಬನ್ನಿ, ಅಂದರೆ ಬಕ್ಸಾರ್ ಕದನದ ಪರಿಣಾಮಗಳೇನು ಅಂದರೆ ಫಸ್ಟ್ ಒನ್ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೇನೆ. ಬಂಗಾಳದ ದಿವಾನಿ ಹಕ್ಕು ಈಸ್ಟ್ ಇಂಡಿಯಾ ಕಂಪ್ನಿಗೆ ಶೇರ್ ಇರುತ್ತೆ. ನೆಕ್ಸ್ಟ್, ವಾರ್ಷಿಕ ಇಲ್ಲಿ 26 ಲಕ್ಷ ರೂಪಾಯಿಗಳಿಗೆ ಶಾ ಆಲಂ 2 ಬಂಗಾಳದ ಹಕ್ಕು ಬಿಟ್ಟು ಕೊಡ್ತಾನೆ. ಇದರಿಂದ ಪರಿಣಾಮ ಆಗುತ್ತೆ. ಶೂಜ್ ಉದ್ ದೌಲ್ನಿಂದ 50 ಲಕ್ಷ ರೂಪಾಯಿ ಯುದ್ಧ ಪರಿಹಾರ ಆಗ್ತದೆ. ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ಆಗುತ್ತೆ. ಇವೆಲ್ಲ ಪರಿಣಾಮ ಬೀರ್ತವೆ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಅಂತ ಕೇಳಿದ್ದಾರೆ 2 ಮಾರ್ಕ್ಸಿಗೆ. ಭಾರತೀಯ ರಾಜ್ಯದಲ್ಲಿ ಬ್ರಿಟಿಷ್ ಜನ ಕೂತುಕೊಡಿ, ಸೇನೆ ವೇತನ ನಿರ್ವಹಣೆ ರಾಜ್ಯದ್ದು, ರೆಸಿಡೆಂಟಲ್ ನೇಮಕ, ಯಾವುದೇ ಯುರೋಪಿಯನ್ನರನ್ನು ನೇಮಿಸುವಂತಿಲ್ಲ, ಯುದ್ಧ ಸಂಧಾನಕ್ಕೆ ಗವರ್ನರ್ ಜನರಲ್ ಸಮ್ಮತಿಸಬೇಕು, ಕಂಪ್ನಿಯಿಂದ ಆಂತರಿಕ ಬಾಹ್ಯ. ಇಲ್ಲಿ ಯಾವುದಾದ್ರೂ ಇದರಲ್ಲಿ ನೀವು 1-2 ಪಾಯಿಂಟ್ಸ್ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು 4.5 ಮಾರ್ಕ್ಸಿಗೆ ಪಂಚಶೀಲ ತತ್ವಗಳು ಯಾವುವು? ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು
ನಡೆಸುತ್ತಿರುವಂಥ ಹೋರಾಟವನ್ನು ವಿವರಿಸಿರಿ ಅಂತ ಹೇಳಿದ್ದಾರೆ. ಪ್ರಾದೇಶಿಕ ಸಾರ್ವಭೌಮತೆಗೆ ಗೌರವ, ಪ್ರಶ್ನಾನುಸಾರ ಮೌಲ್ಯಮಾಪನ, ಪರಸ್ಪರ ಆಕ್ರಮಣ ಮಾಡದಿರುವಂಥದ್ದು, ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಇಲ್ಲ, ಪರಸ್ಪರ ಸಹಕಾರ, ಸಮಾನತೆ, ಶಾಂತಿಯುತ ಸಹಬಾಳ್ವೆ, ಇವೆಲ್ಲ. ಓಕೆನಾ. ನೆಕ್ಸ್ಟ್ 20ನೇ ಪ್ರಶ್ನೆ ನೋಡೋಣ. 4:15 ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಏನಪ್ಪ ಅಂದರೆ, ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವಂಥ ಸವಾಲುಗಳನ್ನು ಇಲ್ಲಿ ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಯಾವುದಾದ್ರೂ 4 ಪರಿಸರ ಚಳುವಳಿಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಅಂದರೆ ಉತ್ತರ ಬನ್ನಿ. ಹಾಗಾದರೆ ವಲಸೆ, ಸಾಮಾಜಿಕ ಭದ್ರತೆ, ಕನಿಷ್ಠ ಮೂಲ ಸೌಲಭ್ಯ, ಬಾಲಕಾರ್ಮಿಕರು, ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ, ಇಷ್ಟು ಬರ್ತದೆ ನಮಗೆ. ಪ್ರಶ್ನಾನುಸಾರ ಮೌಲ್ಯಮಾಪನ ಅಂಕಗಳನ್ನು ನೋಡೋಣ. ನೋಡಿ, ಇವಾಗ ಪ್ರಶ್ನೆ ಸಂಖ್ಯೆ ಯಾವುದಾದ್ರೂ ವಾಯುಗುಣದ ಪ್ರಮುಖ ಋತುಮಾನಗಳ್ಯಾವು ಅಂತ ಕೇಳ್ತಾರೆ ನಿಮಗೆ. ಇಲ್ಲಿ ಒಂದು ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ನೆಕ್ಸ್ಟ್ ಮಣ್ಣಿನ ಸವೆತಕ್ಕೆ ಕಾರಣಗಳೇನು ಅಂತ ಹೇಳಿದ್ದಾರೆ. ಇವು ಜಸ್ಟ್ ಕೀ ಪಾಯಿಂಟ್ಸ್ಗಳನ್ನು ಕೊಡ್ತಾ ಇದ್ದೀನಿ, ನೀವು ವಿವರಿಸಲೇಬೇಕಾಗುತ್ತೆ. 5 ಮತ್ತು 10 ಪ್ರಶ್ನೆಗಳಿಗೆ ನೀವು ವಿವರಿಸಬೇಕಾಗುತ್ತೆ. ಇವು ಜಸ್ಟ್ ಕೀ ಪಾಯಿಂಟ್ಸ್. ಈ ಪಾಯಿಂಟ್ಸ್ಗಳು ನಿಮ್ಮ ಒಂದು ಉತ್ತರ ಪತ್ರಿಕೆಯಲ್ಲಿ ಇರಲೇಬೇಕಾಗುತ್ತೆ. ನೋಡಿ, ಮಣ್ಣಿನ ಸವೆತಕ್ಕೆ ಕಾರಣಗಳು ಅಂತ ಅವ್ರು ಏನಾದರೂ ಪ್ರಶ್ನೆ ಕೇಳಿದಾಗ ಅರಣ್ಯನಾಶ, ಫಸ್ಟ್ ಒನ್ ಅರಣ್ಯನಾಶ ಪಾಯಿಂಟ್ಸ್ ಬರಲೇಬೇಕು, ಅದಕ್ಕೆ ವಿವರಣೆ ಬರೀಬೇಕು. ಅತಿಯಾಗಿ ಮೇಯಿಸುವಿಕೆ, ವರ್ಗಾವಣೆ ಬೇಸಾಯ ಪದ್ಧತಿ, ಅವೈಜ್ಞಾನಿಕ ಬೇಸಾಯ ಪದ್ಧತಿ, ಮೇಲ್ಪದರದ ಮಣ್ಣಿನ ಬಳಕೆ, ಪ್ರವಾಸ, ಅತಿ ನೀರಾವರಿ. ಓಕೆನಾ. ನೆಕ್ಸ್ಟ್ ನೆಕ್ಸ್ಟ್ ವಸತಿ ಯೋಜನೆಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಒಂದು ಪ್ರಧಾನಮಂತ್ರಿ ಆವಾಸ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ಆಶ್ರಯ ಅಂತ ಬರ್ತದೆ. ಓಕೆನಾ. ನೆಕ್ಸ್ಟ್ ಗ್ರಾಹಕ ರಕ್ಷಣಾ ಒಂದು ಕಾಯ್ದೆಯ ಉದ್ದೇಶಗಳೇನು ಅಂತ ಪ್ರಶ್ನೆ ಕೇಳ್ತಾರೆ. ಏನಪ್ಪ? ಸುರಕ್ಷಿತ, ಗುಣಮಟ್ಟ, ಅಪಾಯಕಾರಿ ವಸ್ತುಗಳ ತಯಾರಿಕೆ, ಮಾರಾಟ ತಪ್ಪಿಸುವಂಥದ್ದು, ಮಾರುಕಟ್ಟೆ ಅನುಚಿತ ವ್ಯವಹಾರ ತಡೆ, ಗುಣಮಟ್ಟ, ಅಳತೆ, ತೂಕ, ಬೆಲೆಗಳ ಮೇಲೆ ನಿಗಾ, ಗ್ರಾಹಕರಿಗೆ ಸೂಕ್ತ ಪರಿಹಾರ, ಗ್ರಾಹಕ ಶಿಕ್ಷಣ, ಜಾಗೃತಿ. ಇವೆಲ್ಲ ಪಾಯಿಂಟ್ಸ್ಗಳು ಬರಬೇಕಾಗತ್ತೆ. ಇಲ್ಲಿಯೂ ಕೂಡ ಯಾವುದಾದ್ರೂ 4 ಬರಿಬೇಕು ನೀವು. ಓಕೆನಾ. 6 ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು. ಓಕೆನಾ. ಪ್ರತಿಯೊಂದಕ್ಕೂ 3 ಮಾರ್ಕ್ಸ್ ಇರುತ್ತೆ ಇಲ್ಲಿ. ಹೌದಾ? ಹಾಗಾದರೆ ನೋಡಿ, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೇನು ಅಂತ ಕೇಳಿಬಿಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಕೇಳಿದಾಗ 3 ಮಾರ್ಕ್ಸ್ ಪ್ರಶ್ನೆ ಇದು. ನಿಮಗಿಲ್ಲಿ ಈ ಪಾಯಿಂಟ್ಸ್ಗಳು ಬಂದುಬಿಟ್ರೆ 3 ಮಾರ್ಕ್ಸ್ ಸಿಗ್ತದೆ. ಭಾರತೀಯರಲ್ಲಿ ರಾಷ್ಟ್ರೀಯವಾದಿ ದೃಷ್ಟಿಕೋನ, ಸ್ಥಳೀಯ ಭಾಷೆ, ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ನೀಡುವಂಥದ್ದು, ವೃತ್ತಪತ್ರಿಕೆಗಳು, ಸಾಮಾಜಿಕ ಧಾರ್ಮಿಕ ಸುಧಾರಣೆ, ಆಲೋಚನೆಗಳ ನಾವೀನ್ಯತೆ, ಜಗತ್ತಿನಾದ್ಯಂತ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ, ಸಾಂಸ್ಕೃತಿಕ ಪರಂಪರೆಯ ಅರಿವು, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಇವೆಲ್ಲವೂ ಕೂಡ. ಹೌದಾ? ಇಷ್ಟು ಪಾಯಿಂಟ್ಸ್ಗಳು ಬಂದುಬಿಟ್ಟು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬಂದುಬಿಟ್ರೆ 3 ಮಾರ್ಕ್ಸ್ ಆರಾಮಾಗಿ ಕೊಡ್ತಾರೆ ಅವರು. ಆರ್ಯ ಸಮಾಜದ ಉದ್ದೇಶಗಳೇನು ಅಂತ ಕೇಳಿದ್ದಾರೆ. ಅಥವಾ ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಹಾಗಾದರೆ ಬನ್ನಿ, ಫಸ್ಟ್ ಒನ್, ಒಬ್ಬನೇ ದೇವರಲ್ಲಿ ನಂಬಿಕೆ, ಜಾತಿಯ ಆಧಾರ ತಿರಸ್ಕಾರ, ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹ, ಬಹುಪತ್ನಿತ್ವ, ಬಾಲ್ಯ ವಿವಾಹ ವಿರೋಧ, ಸ್ತ್ರೀ ಪುರುಷ ಸಮಾನತೆ, ವೇದಗಳ ಶ್ರೇಷ್ಠತೆ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಮತೀಯ ಗಲಭೆ, ದೇಶಿ ಸಂಸ್ಥಾನಗಳ ವಿಲೀನೀಕರಣ, ಕೃಷಿ, ಕೈಗಾರಿಕೆ ಮತ್ತು ವಾಣಿಜ್ಯ ವಲಯದ ಅಸ್ಥಿರತೆ, ಸಂವಿಧಾನದ ರಚನೆ, ಹೊಸ ಸರ್ಕಾರ, ನೆರೆಯ ಶತ್ರುಗಳು, ಜಾತಿ ಲಿಂಗ ಸಮಾನತೆ, ನಿರಾಶ್ರಿತರು ಬರುತ್ತೆ. ಓಕೆನಾ. ನೆಕ್ಸ್ಟ್ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳೇನು? ಇಡೀ ಭಾರತವನ್ನು ವ್ಯಾಪಿಸಲಿಲ್ಲ. ಹಿತಾಸಕ್ತಿ, ಸೈನಿಕರಲ್ಲಿದ್ದ ಭಿನ್ನತೆ, ಸಂಘಟನೆಯ ಕೊರತೆ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಪ್ರಶ್ನಾನುಸಾರ ಮೌಲ್ಯಮಾಪನ. ಓಕೆನಾ. ರಷ್ಯಾದೊಂದಿಗೆ ಭಾರತದ ಸಂಬಂಧವನ್ನು ವಿವರಿಸಿರಿ ಅಂತ ಕೇಳ್ತಾರೆ 3 ಮಾರ್ಕ್ಸಿಗೆ. ಉತ್ತಮ ಬಾಂಧವ್ಯ, ಭಾರತ ಸೋವಿಯತ್ ಒಪ್ಪಂದ, ಚೀನಾ ದಾಳಿ ಖಂಡನೆ, ಗೋವಾ ವಿಮೋಚನೆಗೆ ಸಹಕಾರ, ತಾಷ್ಕೆಂಟ್ ಒಪ್ಪಂದ, 20 ವರ್ಷಗಳ ಮೈತ್ರಿ ಒಪ್ಪಂದ, ಬೆಲೈ ಬೊಕಾರೋ ಉಕ್ಕಿನ ಕಾರ್ಖಾನೆ, ಕೈಗಾರಿಕೆ ವಾಣಿಜ್ಯ ಬೆಳವಣಿಗೆ, ಭದ್ರತಾ ಸಮಿತಿಯ ಕಾಯಂ ಸದಸ್ಯತ್ವ ಪ್ರತಿಪಾದನೆ. ಇವೆಲ್ಲ ಪಾಯಿಂಟ್ಸ್ಗಳು ಈ ಒಂದು ಪ್ರಶ್ನೆಗೆ ಬಂದುಬಿಟ್ರೆ ನಿಮಗೆ ಆರಾಮಾಗಿ ಮಾರ್ಕ್ಸ್ಗಳನ್ನು ಕೊಟ್ಬಿಡ್ತಾರೆ ಅವರು. ನೆಕ್ಸ್ಟ್ ಇನ್ನೊಂದು, ಯಾಕಂದರೆ ನೀವು ಏನೇ ಪಾಯಿಂಟ್ಸ್ಗಳು ಈ ರೀತಿ ಬರೀಲೇಬೇಕು. ಯಾಕಂದರೆ ಹೋದ ಸಾರಿ ನಡೆದಂಥ ಬೋರ್ಡ್ ಪರೀಕ್ಷೆಯ ಕೀ ಆನ್ಸರ್ಸ್ಗಳು, ಗೌರ್ಮೆಂಟ್ ಕೀ ಆನ್ಸರ್ಸ್ಗಳು, ಈ ಕೀ ಆನ್ಸರ್ಸ್ಗಳು ಬಂದರೆ ನಿಮಗೆ ಔಟ್ ಮಾರ್ಕ್ಸ್ ಕೊಡ್ತಾರೆ. ಹಾಗಾಗಿ ನಿಮಗೆ ಹೇಳ್ತಾ ಇರೋದು ನಾನು. ನೆಕ್ಸ್ಟ್ ಭಾರತದಲ್ಲಿ ಅಸ್ಪೃಶ್ಯತೆಯ ನಿವಾರಣೆಗೆ ಇರುವ ಕಾನೂನು ಕ್ರಮಗಳನ್ನು ಬರೀರಿ ಅಂದರೆ ಅಸ್ಪೃಶ್ಯತೆ ಆಚರಣೆಗೆ ನಿಷೇಧ 17ನೇ ವಿಧಿ,
ಅಸ್ಪೃಶ್ಯತಾ ಅಪರಾಧ ಕಾಯ್ದೆ 1955, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976, ಸಾರ್ವತ್ರಿಕ ಮತದಾನ, ಸಮಾನತೆ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಅಥವಾ ಆವರ್ತ ಮಾರುತಗಳ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಕಚ್ಚಾ ವಸ್ತು ಫಸ್ಟ್ ಬನ್ನಿ. ಯಾವುದಕ್ಕೆ ಇದು ಕೈಗಾರಿಕಾ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳು ಯಾವುದಪ್ಪ ಅಂದರೆ ಕಚ್ಚಾ ವಸ್ತು, ಶಕ್ತಿ ಸಂಪನ್ಮೂಲ, ಸಾರಿಗೆ ಸಂಪರ್ಕ, ಮಾರುಕಟ್ಟೆ, ಬಂಡವಾಳ, ಕಾರ್ಮಿಕರು, ನೀರು, ವಾಯುಗುಣ, ಸರ್ಕಾರದ ನೀತಿ. ಓಕೆ. ಅಥವಾ ಇನ್ನೊಂದು ಪ್ರಶ್ನೆ, ಆವರ್ತ ಮಾರುತಗಳ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂದರೆ ಇದು ಆವರ್ತ ಮಾರುತಗಳಕ್ಕೆ ಪಟ್ಟಿ: ಸಾವು, ಆಸ್ತಿ ಹಾನಿ, ಕಟ್ಟಡಗಳಿಗೆ ಹಾನಿ, ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ, ವಿದ್ಯುತ್ ಅಡಚಣೆ, ಸ್ವಾಭಾವಿಕ ಸಸ್ಯವರ್ಗ ಹಾನಿ, ಪ್ರಾಣಿಗಳ ಹಾನಿ. ನೆಕ್ಸ್ಟ್, ಸಾರಿಗೆ ಪ್ರಾಮುಖ್ಯತೆ ಏನು ವಿವರಿಸ್ರಿ ಅಂತ ಕೇಳಿದ್ದಾರೆ. ಹೌದಾ? ಇದು ಕೂಡ ಎಷ್ಟು ಮಾರ್ಕ್ಸಿಗೆ? 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಏನಪ್ಪ ಬನ್ನಿ, ಸಂಪನ್ಮೂಲಗಳ ಅಭಿವೃದ್ಧಿ ಆಗಬೇಕು, ಕೃಷಿ ಪ್ರಗತಿ ಆಗಿರಬೇಕು, ಕೈಗಾರಿಕಾ ಪ್ರಗತಿ, ಮಾರುಕಟ್ಟೆ ವಿಸ್ತರಣೆ, ವ್ಯಾಪಾರ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ಆದಾಯ ಹೆಚ್ಚಳ, ಜೀವನ ಮಟ್ಟ ಸುಧಾರಣೆ, ಪ್ರವಾಸೋದ್ಯಮ ಅಭಿವೃದ್ಧಿ, ರಕ್ಷಣೆಗೆ ನೆರವು. ಭಾರತದಲ್ಲಿ ಸದ್ಯ ಇರುವ ಒಂದು ಲಿಂಗ ತಾರತಮ್ಯದ ಆಯಾಮಗಳನ್ನು ಗುರುತಿಸಿ ಭಾರತದಲ್ಲಿ ಅಳವಡಿಸಿಕೊಂಡಿರುವ ಪಂಚಾಯತ್ ರಾಜ್ ವ್ಯವಸ್ಥೆಯ ಲಕ್ಷಣಗಳನ್ನು ವಿವರಿಸಿರಿ ಅಂದರೆ ಉತ್ತರ ಬನ್ನಿ: ಲಿಂಗಾನುಪಾತದಲ್ಲಿ ವ್ಯತ್ಯಾಸ, ಸಾಕ್ಷರತಾ ದರ ವ್ಯತ್ಯಯ, ಉದ್ಯೋಗ ಪರಿಸ್ಥಿತಿ ಬರುತ್ತೆ. ನೆಕ್ಸ್ಟು, ಇಷ್ಟು ಮೇನ್ ಇಂಪಾರ್ಟೆಂಟ್ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಕೀ ಆನ್ಸರ್ಸ್ಗಳು ಇರ್ತದೆ ನಿಮಗೆ. ಮೇನ್ ಇಂಪಾರ್ಟೆಂಟ್ 8ರಿಂದ 10 ವಾಕ್ಯಗಳು ಉತ್ತರಿಸುವುದು, 16 ಅಂಕಗಳಿಗೆ 4 ಮಾರ್ಕ್ಸಿಗೆ ಪ್ರಶ್ನೆಗಳಿರ್ತದೆ. ಹಾಗಾದರೆ ಬನ್ನಿ, ದೊಂಡಿಯ ವಾಘ್ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು ಅಥವಾ ಸ್ವಾತಂತ್ರ್ಯ ಚಳವಳಿ ತೀವ್ರವಾದಿಗಳ ಪಾತ್ರವೇನು? ಹಾಗಾದರೆ ದೊಂಡಿಯ ವಾಘ್ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು ಅನ್ನೋದಕ್ಕೆ ಪಾಯಿಂಟ್ಸ್ಗಳು ನೋಡ್ರಿ. ಇಲ್ಲಿ ಈ ಪಾಯಿಂಟ್ಸ್ಗಳು ಬರಲೇಬೇಕು ನಿಮ್ಮ ಉತ್ತರ ಪತ್ರಿಕೆಗಳಲ್ಲಿ. ಸೈನ್ಯ ಸಂಘಟನೆ, ಬಂಡಾಯ ಘೋಷಣೆ, ಶಿವಮೊಗ್ಗ ಬೀದ್ನೂರು ಕೋಟೆ ವಶ, ಚಿತ್ರದುರ್ಗ ವಶಕ್ಕೆ ವಿಫಲ ಪ್ರಯತ್ನ, ಬಂಡಾಯ ಹತ್ತಿಕ್ಕಲು ವೆಲ್ಲೆಸ್ಲಿ ಪ್ರಯತ್ನ, ಬ್ರಿಟಿಷರಿಂದ ಶಿವಮೊಗ್ಗ ಹೊನ್ನಾಳಿ ಹರಿಹರ ವಶ, ಶಿಕಾರಿಪುರ ವಶವಾದಾಗ ವಾಘ್ ಗುತ್ತಿಗೆ ಪಲಾಯನ, ನಿಜಾಂ ಗುತ್ತಿಯನ್ನು ಮುತ್ತಿದಾಗ ಮರಾಠರ ಪ್ರದೇಶಕ್ಕೆ ಪಲಾಯನ, ಮರಾಠರು ಸೋಲಿಸಿದರೂ ಹೋರಾಟ ಮುಂದುವರಿಕೆ, ಅತೃಪ್ತ ಪಾಳೆಯಗಾರರಿಂದ ಬೆಂಬಲ, ಫ್ರೆಂಚರಿಂದ ಸಹಾಯ, ವಿಶಾಲ ಪ್ರದೇಶಕ್ಕೆ ಬ್ರಿಟಿಷರು ಹಿಂಬಾಲಿಸಿದರು, ಶಿರಹಟ್ಟಿ ವಶವಾಗ್ನ ಸೈನಿಕ ಕೊಲೆಯಾಗುತ್ತೆ. ಓಕೆನಾ? ನೆಕ್ಸ್ಟ್, ಇವೆಲ್ಲ ಬ್ರಿಟಿಷ್ ಧೋರಣೆಗೆ ವಿರೋಧ. ಇದು ಯಾವ ಪ್ರಶ್ನೆಗಪ್ಪ ಅಂದರೆ ಇದು ಸ್ವಾತಂತ್ರ್ಯ ಚಳವಳಿ ತೀವ್ರವಾದಿಗಳ ಪಾತ್ರವನ್ನು ವಿವರಿಸ್ರಿ ಅಂತ ಕೇಳಿದಾಗ ಈ ಪಾಯಿಂಟ್ಸ್ಗಳು ಬರಬೇಕು. ಇದು ಒಂದು ಬ್ರಿಟಿಷರ ಧೋರಣೆ ವಿರೋಧ ಆಗ್ತದೆ, ಬಂಗಾಳದ ವಿಭಜನೆಗೆ ವಿರೋಧವಾಗ್ತದೆ, ರಕ್ಷಾಬಂಧನ, ಸ್ವದೇಶಿ ಚಳುವಳಿಗೆ ಪ್ರಚಾರ ಆಗುತ್ತೆ, ದೇಶಿ ವಸ್ತು ಬಳಸಲು ಪ್ರೇರಣೆ ಆಗ್ತದೆ, ವಿದೇಶಿ ವಸ್ತು, ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಆಗ್ತದೆ, ತಿಲಕರಿಂದ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಪಡೆದೇ ತೀರುವೆ ಎಂದು ಘೋಷಣೆ ಆಗ್ತದೆ, ಪೂರ್ಣ ಸ್ವರಾಜ್ಯದ ಗುರಿ, ಜನಸಾಮಾನ್ಯರ ಸಂಘಟನೆ ಆಗ್ತದೆ, ಗಣೇಶ ಶಿವಾಜಿ ದುರ್ಗಾ ಉತ್ಸವ ಆಗ್ತದೆ, ತಿಲಕರಿಂದ ಕೇಸರಿ ಆಗ್ತದೆ, ಮರಾಠ ಪತ್ರಿಕೆಗಳು ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವೇನು ಅಂತ ಕೇಳ್ತಾರೆ. ಇಲ್ಲಿ ಫಸ್ಟ್ ಒಂದು, ಸ್ವಾತಂತ್ರ್ಯ ಹೋರಾಟದ ಮೈಲಿಗಲ್ಲು, ಬ್ರಿಟಿಷ್ ಸರ್ಕಾರದ ಹುದ್ದೆ ತ್ಯಜಿಸಿ ಚಳುವಳಿಯಲ್ಲಿ ಭಾಗಿಯಾಗ್ತದೆ, ನೇತಾಜಿ ಎಂದು ಜನಪ್ರಿಯರಾಗ್ತಾರೆ, ವಿದೇಶದಲ್ಲಿ ಭಾರತೀಯರನ್ನು ಸಂಘಟಿಸಿ ಹೋರಾಡುವ ಒಂದು ಪ್ರಯತ್ನ ಆಗ್ತದೆ, ವಿವಿಧ ದೇಶಗಳಿಗೆ ಪ್ರವಾಸ, ತಾಯ್ನಾಡಿನ ಬೆಂಬಲಕ್ಕೆ ಪ್ರೇರೇಪಣೆ ಆಗ್ತದೆ, ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಹರಿಪುರ ಅಧಿವೇಶನದ ಅಧ್ಯಕ್ಷತೆ ಧೋರಣೆಗಳ ಹಿನ್ನೆಲೆ ಗಾಂಧಿ ಬೋಸ್ ಬಿರುಕು ಆಗುತ್ತೆ, ಕಾಂಗ್ರೆಸ್ನ ಒಳಗಿದ್ದು ತೀವ್ರ ಚಟುವಟಿಕೆಗಳಿಗೆ ಹಿನ್ನಡೆ ಆಗ್ತದೆ, ಕಾಂಗ್ರೆಸ್ನಿಂದ ಹೊರಬಂದವರು ಫಾರ್ವರ್ಡ್ ಬ್ಲಾಕ್ ಪಕ್ಷ, ಬ್ರಿಟಿಷ್ ವಿರುದ್ಧ ತಯಾರಿ, ಜಾಗತಿಕ ಯುದ್ಧದಲ್ಲಿ ಭಾರತದ ಪಾಲ್ಗೊಳ್ಳುವಿಕೆ ವಿರೋಧ, ಬೋಸರ ಬಂಧನ, ಜರ್ಮನಿಗೆ ಪ್ರಯಾಣ, ಹಿಟ್ಲರ್ನಿಂದ ನೆರವಿನ ಭರವಸೆ ಆಗ್ತದೆ, ಜರ್ಮನಿಯಲ್ಲಿ ಯುದ್ಧ ಕೈದಿಗಳ ಸಂಘಟನೆ ಆಗ್ತದೆ, ಆಜಾದ್ ಹಿಂದ್ ರೇಡಿಯೋ ಭಾಷಣ ಆಗ್ತದೆ, ರಾಸ್ ಬಿಹಾರಿ ಬೋಸ್ ಜೊತೆ ಕೈ ಜೋಡಣೆ, INA ಮುಖಂಡತ್ವ, ದೆಹಲಿ ಚಲೋ ಕರೆ ಆಗ್ತದೆ. ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ನೆಕ್ಸ್ಟ್, ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವಂಥ ಕ್ರಮಗಳು ಯಾವುವು ಅಂದರೆ, ಒಂದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಹಿಳಾ ಶಿಕ್ಷಣ, ಬಾಲ್ಯವಿವಾಹ ನಿಷೇಧ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಸ್ತ್ರೀ ಶಕ್ತಿ, ಸ್ವಉದ್ಯೋಗಕ್ಕೆ ಸಾಲ, ಮಹಿಳಾ ಮಂಡಲ, ಮಹಿಳಾ ಸಹಕಾರಿ ಸಂಘ, ಮಹಿಳಾ ಆಯೋಗ, ಹಾಗೆ ರಾಜಕೀಯ ಸ್ಥಳೀಯ ಆಡಳಿತ. ನೆಕ್ಸ್ಟ್, ಭಾರತದಲ್ಲಿ ಅನುಸರಿಸುವ ಕೃಷಿ ವಿಧಗಳನ್ನು ಪಟ್ಟಿ ಮಾಡಿ ಅಂದರೆ ಜೀವನಾಧಾರ, ಸಾಂದ್ರ, ವಾಣಿಜ್ಯ, ಮಿಶ್ರಣ ಇವೆಲ್ಲೂ ಕೂಡ. ನೆಕ್ಸ್ಟ್, ಮ್ಯಾಪ್ ಇದು ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಕೆಳಗಿನ ಗುರುತಿಸಿ. 23 ಡಿಗ್ರಿ ಉತ್ತರ ಅಕ್ಷಾಂಶ, ಬಾಕ್ರಾನಂಗಲ್, ಕಾವೇರಿ ನದಿ, ಮುಂಬೈ. ಈ 4 ಆಪ್ಷನ್ಸ್ಗಳನ್ನು ನೀವು ಪಾಯಿಂಟ್ಸ್ಗಳನ್ನು ನೀವು ಗುರುತಿಸಬೇಕಾಗತ್ತೆ ಈ ರೀತಿಯಲ್ಲಿ. ಓಕೆನಾ? ಇಷ್ಟು ನಿಮ್ಮ ಒಂದು ಬೋರ್ಡ್ ಪರೀಕ್ಷೆ ಕೀ ಆನ್ಸರ್ಸ್ಗಳು ಈ ರೀತಿ ಬರೀಬೇಕು ನೀವು, ಗ್ಯಾರಂಟಿ. ಇದರಲ್ಲಿ ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ. ದಯವಿಟ್ಟು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ, ಹೀಗೆ ಇಂಗ್ಲೀಷ್ ವರ್ಜನ್ ಕೂಡ ಸೈನ್ಸ್ ಮತ್ತು ಸೋಷಿಯಾಲಜಿ, ಸೋಷಿಯಲ್ ಸೈನ್ಸು ಕೂಡ ಇದೆ, ಸೋಷಿಯಲ್ ಸೈನ್ಸ್ ಇಂಗ್ಲೀಷ್ ವರ್ಜನ್ ಕೂಡ ಇದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.